ಮದ್ಯಪ್ರಿಯರಿಗೆ ನ್ಯೂ ಇಯರ್ ಗುಡ್ ನ್ಯೂಸ್. ಡಿಸೆಂಬರ್ 31ರಂದು ಬೆಳಗ್ಗೆ 6ರಿಂದಲೇ ಮದ್ಯ ಮಾರಾಟ ಇರುತ್ತೆ. ಬೆಂಗಳೂರಿನಲ್ಲಿ ಬೆಳಗ್ಗೆ 6ರಿಂದ ರಾತ್ರಿ 1 ಗಂಟೆವರೆಗೂ ಕೂಡ ಮದ್ಯ ಮಾರಾಟಕ್ಕೆ ಅವಕಾಶ ಇರುತ್ತೆ. ಸಮಯ ನಿಗದಿ ಮಾಡಿ ಪೊಲೀಸ್ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ಇಲ್ಲಿ CL5 ಲೈಸೆನ್ಸ್ ಮದ್ಯ ಮಾರಾಟಕ್ಕೆ ಮಾತ್ರನೇ ಈ ಸಮಯ ನಿಗದಿ ಮಾಡಿರೋದು. CL5 ಅಂತ ಹೇಳಿದ್ರೆ ತಾತ್ಕಾಲಿಕವಾಗಿ ನೀಡುವಂತ ಮದ್ಯ ಮಾರಾಟದ ಲೈಸೆನ್ಸ್. CL5 ಲೈಸೆನ್ಸ್ ಇದ್ರೆ ಬೆಂಗಳೂರಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 1 ಗಂಟೆಯವರೆಗೂ ಮದ್ಯ ಮಾರಾಟಕ್ಕೆ ಅವಕಾಶ ಇರುತ್ತೆ. ಹಿರಿಯೂರು ಬಸ್ ದುರಂತ ಮಾಸೋ ಮುನ್ನನೇ ಸೀ ಬರ್ಡ್ನ ಮತ್ತೊಬ್ಬ ಬಸ್ ಚಾಲಕ ನಿರ್ಲಕ್ಷ್ಯ ವಹಿಸಿರೋದು ಬಯಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆಯನ್ನ ಮಾಡ್ತಾ ಇದ್ರು. ಈ ವೇಳೆ ಸೀ ಬರ್ಡ್ನ ಬಸ್ ಒಂದು ಬೆಂಗಳೂರಿನಿಂದ ಗೋವಾಗೆ ಹೋಗ್ತಾ ಇತ್ತು. ತಪಾಸಣೆ ಮಾಡ್ತಾರೆ. ಆ ಸಂದರ್ಭ ಚಾಲಕ ದಿವಾಕರ್ ಕುಡಿದು ಬಸ್ ಓಡಿಸ್ತಾ ಇರೋದು ಬಯಲಾಗಿದೆ. ಕೂಡಲೇ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿದ್ದಾರೆ. ಬಳಿಕ ಬೇರೊಬ್ಬ ಡ್ರೈವರ್ ಅನ್ನ ಕರೆಸಿ ಸೀಬರ್ಡ್ ಸಿಬ್ಬಂದಿ ಬಸ್ ತೆಗೆದುಕೊಂಡು ಹೋಗಿದ್ದಾರೆ. ಈ ಬಸ್ನಲ್ಲಿ ಸುಮಾರು 30 ಜನ ಪ್ರಯಾಣಿಕರಿದ್ರು. ಮೊನ್ನೆಯಷ್ಟೇ ದುರಂತಕ್ಕೆ 7 ಜನ ಬಲಿಯಾದ್ರು. ಸೊ ಅದರ ಬೆನ್ನಲ್ಲೇ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು ಅಂತ ಹೇಳಿದ್ದು ಆಯ್ತು. ಸಿಎಂ ಕೂಡ ಅದ್ರ ಬಗ್ಗೆ ಮಾತನಾಡಿದ್ರು. ಬಟ್ ಇಲ್ಲಿ ನೋಡಿ, ಪೊಲೀಸರು ಚೆಕ್ ಮಾಡಬೇಕಾದ್ರೆ, ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡಬೇಕಾದ್ರೆ ಇದೇ ಸೀಬರ್ಡ್ ಬಸ್ನ ಚಾಲಕ ಕುಡಿದಿರೋದು ಗೊತ್ತಾಗುತ್ತೆ. ತಕ್ಷಣವೇ ನಿಲ್ಲಿಸ್ತಾರೆ. ಪೊಲೀಸರು ಆತನನ್ನ ವಶಕ್ಕೆ ಪಡೀತಾರೆ. ಬೇರೊಬ್ಬ ಡ್ರೈವರ್ ಅನ್ನ ಕರೆಸಿ ಸೀಬರ್ಡ್ ಬಸ್ ಅನ್ನ ಕಳಿಸ್ತಾರೆ.